ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರೇ, ತಾವು ಹೇಳ್ತಾ ಇದ್ರಿ ಗ್ರಹಣಕ್ಕೂ ಪೂರ್ವ ಆಗುವಂತಹ ಕೆಲವೊಂದಿಷ್ಟು ಘಟನಾವಳಿಗಳಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಗ್ರಹಣದ ನಂತರವೇ ಏನಾದರೂ ಪ್ರಭಾವಗಳು ಪರಿಣಾಮಗಳು ಅನ್ನೋದು ಆಗತ್ತೆ. ಹಾಗಾದರೆ ಈಗ ನಾವು ಪ್ರಪಂಚದಾದ್ಯಂತ ನೋಡ್ತಾ ಇರುವಂತಹ ಸನ್ನಿವೇಶ, ಯುದ್ಧ ಮಾನವನ ನಿರ್ಧಾರ ಆದರೆ ಗ್ರಹಣ ಪ್ರಾಕೃತಿಕವಾಗಿ ಖಗೋಳವಾಗಿ ನಡೆಯುವಂತಹ ಒಂದು ಅದ್ಭುತ. ಸೊ ಅದಕ್ಕೂ ಇದಕ್ಕೂ ಯಾವುದೇ ಹೋಲಿಕೆ ಇಲ್ಲ, ಸಂಬಂಧ ಇಲ್ಲ. ಹಾಗಾದರೆ ಯುದ್ಧ ಏನಾಗ್ತಾ ಇದೆ ಅದಕ್ಕೂ ಗ್ರಹಣಕ್ಕೂ ಸಂಬಂಧ ಇದೆ ಅಂತ ಹೇಳೋರ್ಗೆ ಏನ್ ಹೇಳ್ತೀರಿ? ಅದು ತಪ್ಪ? ಅದಕ್ಕಿಂತ ಮೊದಲು ಒಂದು ಸಣ್ಣ ಕರೆಕ್ಷನ್. ಸಾಪ್ತ ಸಪ್ತ ಘಟಿಕ ಯಾಮ ಮಿತ್ಯ ಅಭಿಧೀಯತೆ ಅಂತ 7.5 ಗಣಿಗೆ ಒಂದು ಯಾಮ, ಅರ್ಥಾತ್ 3 ಗಂಟೆ ಒಂದು ಯಾಮ, ದಿನಕ್ಕೆ 8 ಯಾಮ. ಚಂದ್ರಗ್ರಹಣಕ್ಕೆ 3 ಯಾಮದ ಮೊದಲು ಅಂತ ಹೇಳಿದ್ರೆ 9 ಗಂಟೆಯ ಮೊದಲು ನಾವು ಊಟ ಮಾಡಬೇಕು. ಸೂರ್ಯಗ್ರಹಣಕ್ಕೆ 4 ಯಾಮ, ಯಾಮ ಚತುರ್ಥ ಪೂರ್ವ ಅಂತ 4 ಯಾಮಕ್ಕಿಂತ ಮೊದಲು ನಾವು ಊಟ ಮಾಡಬೇಕು ಅಂತ ಇದು ನಾರದೀಯ ಸಂಹಿತೆಯಲ್ಲಿ ಇರುವ ಮಾತು. ಹಾಗಾದ್ರಿಂದ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪೂರ್ಣ ಪಚನ ಆಗಿ ಜೀರ್ಣ ಆಗಿ ರಕ್ತಗತ ಆಗಿರ್ಬೇಕು. ಆದ್ರಿಂದ ದೇಹ ಅವ್ರಾಗ್ಲೇ ಹೇಳಿದಂತೆ ಅದು ಪೂರ್ಣ ಆಹಾರ ಇಲ್ಲದೆ ಖಾಲಿ ಆಗಿರ್ಬೇಕು. ಇಲ್ಲದಿದ್ರೆ ಈ ಚಂದ್ರನ ಕಿರಣಜಾಲದ ಪರಿಣಾಮದಿಂದ ಕೆಮಿಕಲ್ ರಿಯಾಕ್ಷನ್ ಅವ್ಯವಸ್ಥೆ ಆಗಿ ದೇಹದಲ್ಲಿ ಅವ್ಯವಸ್ಥಿತವಾದಂತಹ ಒಂದು ಪರಿಣಾಮ ಉಂಟಾದಿತ್ತು ಅನ್ನೋದಕ್ಕೋಸ್ಕರ 3 ಯಾಮ ಮೊದಲು ಅಂತ. ಆದ್ರೆ ಇದಕ್ಕೆ ವಿನಾಯಿತಿಯನ್ನು ಹೇಳಿದ್ದಾರೆ. ವೃದ್ಧರಿಗೆ, ಗರ್ಭಿಣಿಯರಿಗೆ, ಬಾಲರಿಗೆ, ರೋಗಿಗಳಿಗೆ ಈ ವಿನಾಯಿತಿಯನ್ನು ಹೇಳಿದ್ದಾರೆ. ಗ್ರಹಣದ 1 ಯಾಮದ ಮೊದಲು ದ್ರವ ಪದಾರ್ಥವನ್ನು ಸೇವಿಸಬರಬಹುದು, ನೀರು, ಹಾಲು ಇತ್ಯಾದಿಗಳನ್ನು ಸೇವಿಸಬಹುದು. ಅದು 3 ಗಂಟೆಯಲ್ಲಿ ಅದು ಜೀರ್ಣ ಆಗ್ತದೆ. ಹಾಗಾದ್ರಿಂದ ದ್ರವ ಪದಾರ್ಥವನ್ನು ಸೇವಿಸಬಹುದು ಅಂತ ಶಾಸ್ತ್ರ ವಿನಾಯಿತಿ ಕೊಡ್ತದೆ ಅವರಿಗೆ. ಎಲ್ಲರಿಗೆ ಅಲ್ಲ, ಗರ್ಭಿಣಿಯರಿಗೆ, ವೃದ್ಧರಿಗೆ, ಬಾಲರಿಗೆ ಮತ್ತು ರೋಗಿಗಳಿಗೆ. ಇದು ಒಂದು ವಿಷಯ. ಆಮೇಲೆ ಇನ್ನು ನೀವು ಕೇಳಿದಂತೆ ಶಾಸ್ತ್ರದಲ್ಲಿ ಭಾಗವತ ಪುರಾಣದಲ್ಲಿ ಮತ್ತು ಬೃಹತ್ ವಾರಾಹಿ ಸಂಹಿತೆಯಲ್ಲಿ ಮತ್ತು ನಾರದೀಯ ಸಂಹಿತೆಯಲ್ಲಿ ಹಾಗೂ ವಿಷ್ಣು ಪುರಾಣದಲ್ಲಿ ಗ್ರಹಣದ ಪೂರ್ವದಲ್ಲಿ ಪರಿಣಾಮ ಇಲ್ಲ, ಗ್ರಹಣದ ನಂತರದಲ್ಲಿ ಅದು ಪರಿಣಾಮ ಇದೆ ಅಂತ ಅನ್ನೋದನ್ನು ಹೇಳ್ತಾರೆ. ಕನಿಷ್ಠಾವಧಿ 7 ದಿನ, ಗರಿಷ್ಠಾವಧಿ ವರ್ಷಾವಧಿವರೆಗೂ ಅದರ ಪರಿಣಾಮ ಇರುವ ಸಂಭವ ಇದೆ ಅಂತ ಹೇಳ್ತಾರೆ. ಈ ಪರಿಣಾಮ ಮೊನ್ನೆ ಯುದ್ಧ ಗ್ರಹಣಕ್ಕಿಂತ 2 ದಿವಸ ಮೊದಲೇ ಪ್ರಾರಂಭ ಆಗಿದೆ. ಇದಕ್ಕೂ ಅದು ಮೊದಲೇ ಸಿದ್ಧವಾದಂತಹ ಒಂದು ಕಾಯಕ. ಆದ್ರಿಂದ ಇವರು ಅದಕ್ಕೆಲ್ಲ ಕಾಲ ಕಾಯ್ತಾ ಇದ್ರು. ಯಾಕಂದ್ರೆ ಅವರೆಲ್ಲ ಒಂದು ಕಡೆಯಲ್ಲಿ ಒಟ್ಟಾಗಿದ್ದಾಗ ಅವರನ್ನು ಮುಗಿಸುವುದಕ್ಕೆ ಕಾಲ ಕಾಯ್ತಾ ಇದ್ದು ಅವರಿಗೆ ಬೇಕಾದಂತ ಬೇಕಾರಿಕೆಯ ಮುಖಾಂತರ ಆ ದಿನ ಅಲ್ಲಿ ಎಲ್ಲಾ ಅಧಿಕಾರಿಗಳು ಪಾಮೇಣಿ ಸಹಿತ ಒಣ್ಣಾಗ್ತಾರೆ ಅನ್ನೋದಕ್ಕೋಸ್ಕರ ಆ ದಿವಸ ಯುದ್ಧ ಪ್ರಾರಂಭ ಮಾಡಿ ಅವರನ್ನು ಮುಗಿಸಿದ್ರು ವಿನಃ ಅದಕ್ಕೂ ಗ್ರಹಣಕ್ಕೂ ಸಂಬಂಧ ಇಲ್ಲ. ಒಂದು ಗ್ರಹಣದಿಂದ ರಕ್ತಚಂದನ ಭಯಂಕರ ಚಂದ್ರಗ್ರಹಣ ಅಂತ ಒಂದು ಭಯವನ್ನು ಹುಟ್ಟಿಸ್ತಾರೆ. ಆದ್ರೆ ನಿಜವಾಗಿ ಯಾವುದೇ ಗ್ರಹಣ ಮಹಾಪರಿಣಾಮ ಮಹಾ ಉತ್ಪಾತಗಳನ್ನು ಉಂಟು ಮಾಡೋದಿಲ್ಲ. ನಾನು ಹುಟ್ಟಿ 71 ವರ್ಷ ಆಯ್ತು, ಈಗ 71ನೇ ವರ್ಷ ನಡೀತಾ ಇದೆ. ನನಗೆ 150ಕ್ಕೂ ಹೆಚ್ಚು ಗ್ರಹಣವನ್ನು ನೋಡಿದ್ದೇನೆ. ಈ ಗ್ರಹಣದಲ್ಲಿ ಹೇಳುವಂತ ಕೆಲವು ಅರ್ಧಂಬರ್ಧ ತಿಳಿದವರು ಹೇಳುವಂತ ಮಹಾ ಉತ್ಪಾದನೆ ಆಗುವುದಾಗಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ನಾಶ ಆಗಿ ಪ್ರಳಯ ಆಗಿ ಬೇರೆ ಒಂದು ಯುಗವೇ ಪ್ರಾರಂಭ ಮಾಡ್ಬೇಕಿತ್ತು. ಹಾಗಾಗುವುದಿಲ್ಲ. ಹಾಗಾದ್ರೆ ಆಚಾರ್ಯ, ಜನಸಾಮಾನ್ಯರು ಈ ಗ್ರಹಣವನ್ನ ಹೇಗೆ ಸ್ವೀಕಾರ ಮಾಡ್ಬೇಕು? ಬಹಳ ಭಯ, ಯಾರೂ ಪಡಬೇಕಾದ ಅಗತ್ಯದ ಸ್ಥಿತಿ ಇಲ್ಲ. ಮನುಷ್ಯರ ಮೇಲೆ ರವಷ್ಟು ಪರಿಣಾಮ ಇಲ್ಲ ಅಂತಲ್ಲ, ಭೀತಿ ಪಡಬೇಕಾದಷ್ಟು ಪರಿಣಾಮ ವ್ಯಕ್ತಿಯ ಜೀವನದಲ್ಲಿಯೂ ಆಗುದಿಲ್ಲ, ಸಮಾಜದ ಪರಿಣಾಮದಲ್ಲಿಯೂ ಆಗೋದಿಲ್ಲ, ಪ್ರಾಕೃತಿಕವಾಗಿಯೂ ಆಗೋದಿಲ್ಲ, ಭೌಗೋಳಿಕವಾಗಿಯೂ ದೇಶಗಳ ಮಧ್ಯೆ ವೈಷಮ್ಯಾದಿ ಅವ್ಯವಸ್ಥೆಗಳಲ್ಲಿಯೂ ಅಷ್ಟು ಭಯಂಕರ ಖಂಡಿತ ಆಗೋದಿಲ್ಲ. ಇದು ಸ್ಟಾಂಪ್ ಪೇಪರ್ ತಂದ್ರೆ ಬರೆದು ಕೊಡ್ತೇನೆ. ಯಾಕೆ 150 ಗ್ರಹಣಗಳನ್ನು ನೋಡಿದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಅಷ್ಟು ಯುದ್ಧ ಆಗ್ಲಿಲ್ಲ, ಅಷ್ಟು ಪ್ರಕೋಪ ಉಂಟಾಗ್ಲಿಲ್ಲ, ಅಷ್ಟು ಇದಾಗ್ಲಿಲ್ಲ. ಅದು ಈ ಬಾರಿ ಅತ್ಯಂತ ರವಷ್ಟಾಗಿ ಮಾತ್ರ ಆಗೋದು. ಅದರಿಂದ ಈ ಗ್ರಹಣದ ಕಾಲದ ಪರಿಣಾಮ ಅಲ್ಲ, ಮನುಷ್ಯನ ಸ್ವಭಾವ, ದೇಶಗಳ ವೈರತ್ವ ಮತ್ತು ತಮ್ಮದಂತ ಹಿತಾಸಕ್ತಿಗಳ ಕಾರಣದಲ್ಲಿ ರಾಜಕಾರಣಿಗಳು ಏನೇನೆಲ್ಲ ಮಾಡ್ತಾನೆ ಇರ್ತಾರೆ, ಅದೆಲ್ಲ ಆಗ್ತದೆ. ಪರಿಣಾಮ ಇದೇನಾಗ್ತದೆ, ಪ್ರಾಕೃತಿಕವಾಗಿ ಮಳೆ ಬೆಳೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮಾಮೂಲಿ ಆಗೋದಕ್ಕಿಂತ ಈ ಬಾರಿ ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು. ಆದ್ರೆ ಕಡ್ಡಾಮಟ್ಟ ಉತ್ಪಾತ ಆಗೋದಿಲ್ಲ. ಭೂಕಂಪಾದಿಗಳ ವ್ಯವಸ್ಥೆ ಸ್ಥಿತಿ, ಗ್ರಹಣದ ಸ್ಥಿತಿ ಆಗೋದ್ರಿಂದ ಆಗ್ತದೆ ಅಂತಲ್ಲ, ಅದಕ್ಕೂ ಸಂಬಂಧ ಇಲ್ಲದೆ ಅದಾಗ್ತದೆ. ಹೀಗೆಲ್ಲ ಆಗುವಂತ ಉತ್ಪಾತ ಶಾಸ್ತ್ರದಲ್ಲಿ ಅದು ಮಹಾ ಭೂಕಂಪ ಆಗ್ತದೆ,
ಮಹಾ ಉತ್ಪಾತ ಆಗ್ತದೆ, ಮಹಾಗಂಡಾಂತರ ವ್ಯಕ್ತಿಗಳಿಗಾಗ್ತದೆ ಇತ್ಯಾದಿ ಹೇಳಲೂ ಇಲ್ಲ ಶಾಸ್ತ್ರದಲ್ಲಿ. ಪರಿಣಾಮ ಆಗ್ತದೆ. ಈ ಎಲ್ಲ ಆಯಾ ಕರಕಗಳ ವ್ಯವಸ್ಥೆಯಲ್ಲಿ ಅದು ಮನುಷ್ಯನಲ್ಲಿ ಸ್ವಲ್ಪ ಪರಿಣಾಮದ ಸ್ಥಿತಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಭಯಕಾರಕ ಗ್ರಹಣ ಅಂತ ಹೇಳೋದಿಲ್ಲ. ಆದ್ರಿಂದ ಇದನ್ನು ಯಾರು ಅಷ್ಟು ಭಯ ಪಡಬೇಕಾದ ಅಗತ್ಯ ಇಲ್ಲ. ಪರಿಹಾರಕ್ಕಾಗಿ ನಾನು ಆಗ್ಲೇ ಹೇಳಿದಂತೆ ಜಪತಪಾನುಷ್ಠಾನಗಳಲ್ಲದೆ ಅಕ್ಕಿಯನ್ನು, ಚಂದ್ರನ ಕಾರಕವಾದ ಧಾನ್ಯವಾದಂತ ಅಕ್ಕಿಯನ್ನು, ಕೇತು ಕಾರಕ ಧಾನ್ಯವಾದಂತ ಹುರುಳಿಯನ್ನು ಮತ್ತು ಸರ್ವ ಮೃತ್ಯು ಗಂಡಾಂತರ ಅಥವಾ ಯಾವುದೇ ಗಂಡಾಂತರಗಳು ಬರದೇ ಇರುವಂತ ಶುದ್ಧ ಎಳ್ಳೆಣ್ಣೆಯನ್ನು ನಮಗೆ ಸುಳಿದು ಅನಂತರ ಅದನ್ನು ತೆಗೆದಿಟ್ಟು ಗ್ರಹಣದ ನಂತರದಲ್ಲಿ ಅಬ್ರಾಹ್ಮಣನಿಗೂ ಕೊಡಬಹುದು, ಬ್ರಾಹ್ಮಣನಿಗೂ ಕೊಡ್ಬೋದು, ಶ್ರೋತ್ರಿಯನಿಗೂ ಕೊಟ್ರೆ 100 ಪಟ್ಟು ಪರಿಣಾಮ, ದನಕ್ಕೆ ಕೊಟ್ರೆ 1000 ಪರಿಣಾಮ. ಈಗ ಎಲ್ಲರಿಗೂ ಕೊಡಬಹುದು. ಅದನ್ನು ದಕ್ಷಿಣ ಸಹಿತ ಕೊಡಬೇಕು. ಗೋವಿಗಾದ್ರೆ ಹಾಗೆ ನೀರಿನಲ್ಲಿ ನೆನೆಸಿ ತಿನ್ಲಿಕ್ಕೆ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದು ಮಾಡುವುದರಿಂದ ಇದರದಂತ ಪರಿಣಾಮ ಕಡಿಮೆ ಆಗ್ತದೆ, ದೇವರ ಅನುಗ್ರಹ ಬರ್ತದೆ. ಜಪ ತಪಾನುಷ್ಠಾನ ಮಾಡಿದಾಗ ನಮಗೆ ಸಿದ್ಧಿಯ ವೃದ್ಧಿ ಆಗ್ತದೆ. ಸಿದ್ಧಿಯ ವೃದ್ಧಿ ಆದಾಗ ಗ್ರಹಣದಿಂದ ಆಗುವ ಪರಿಣಾಮವನ್ನು ನಮ್ಮ ದೇಹ ತಡೆಯುವುದಕ್ಕೆ ಆ ಮಂತ್ರ ಸಿದ್ಧಿಯಿಂದ ಆಗುವ ಪರಿಣಾಮ ಮನುಷ್ಯನಿಗೆ ಬಹಳ ವಿಶಿಷ್ಟವಾದದ್ದು. ಈ ಪರಿಣಾಮ ಆಚಾರ್ಯರೇ, ಈ ಪರಿಣಾಮ ಎಷ್ಟು ಸಮಯದವರೆಗಿರುತ್ತೆ ಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ಪರಿಣಾಮಗಳು? ಅದನ್ನೇ ಹೇಳಿದ್ದ, 1 ವಾರದಿಂದ 1 ವರ್ಷದವರೆಗೂ ಅದರ ಪರಿಣಾಮ ವಿಸ್ತಾರ ಆಗ್ಬಹುದು. ಶಾಸ್ತ್ರ ಪ್ರಕಾರದಲ್ಲಿ 1 ವಾರದಿಂದ 3 ಮಾಸಗಳ ಪರ್ಯಂತ ಅಂತ ಸಾಮಾನ್ಯ ನಿಯಮವನ್ನು ಹೇಳ್ತಾರೆ. ಸರಿ ಸರಿ. ವೆಂಕಟಕೃಷ್ಣಾಚಾರ್ಯರೇ, ಈಗ ತಾವು ಹೇಳ್ತಾ ಇದ್ರಿ ಆಗ್ಲೇ ಆಚರಣೆಯ ಸಂದರ್ಭದಲ್ಲಿ ಬಹಳ ಶ್ರದ್ಧೆ ಬೇಕು, ಜೊತೆಗೆ ಸ್ವಚ್ಛತೆ ಬೇಕು ಅಂತ. ಹೇಗೆ ಆಮೇಲೆ ದರ್ಬೆಗೂ ಕೂಡ ಈ ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾದಂತಹ ಮಹತ್ವ ತಿಳಿಸ್ಕೊಡೋದಾದ್ರೆ? ಅದೇ ನಾನು ಆಗಲೇ ತಿಳಿಸಿದ ಹಾಗೆ ಅದು ಸೂರ್ಯಗ್ರಹಣದಲ್ಲಿ 4 ಯಾಮ, ಚಂದ್ರಗ್ರಹಣದಲ್ಲಿ ಆಗುವಾಗ 3 ಯಾಮ. ಇಲ್ಲಿ ನಮ್ಮ ಪ್ರಹಾರ ಅಂತಲೂ ಕರೀತಾರೆ. 1 ಯಾಮ ಅಂತ ನಾನು ಆಗ 4 ಗಂಟೆ ಅಂತ ಹೇಳಿದೆ, ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕು, 3 ಗಂಟೆ. ಅದನ್ನು ಆಚಾರ್ಯರು ಸರಿಪಡಿಸಿದ್ದಾರೆ. ಹೌದು, 3 ಗಂಟೆಗಳ ಕಾಲ. ಅಂದರೆ ಯಾವಾಗ ವೇದ ಪ್ರಾರಂಭ ಆಗತ್ತೆ, ಈಗ ಚಂದ್ರಗ್ರಹಣ 3 ಪ್ರಹಾರ ಅಥವಾ 3 ಯಾಮ ಅಂತ ವಿಚಾರ ಮಾಡೋದಾದರೆ, 1 ಯಾಮ ಒಂದು ಪ್ರಹಾರ ಅಂತಂದರೆ 3 ಗಂಟೆ. ಅಂದರೆ 9 ಗಂಟೆಯ ಮುಂಚೆ ನಾವು ಬಳಸುವಂತಹ ವಸ್ತ್ರಗಳು, ನಾವು ಬಳಸುವಂತಹ ಪದಾರ್ಥಗಳು ಏನಿದ್ದಾವೆ ಅಲ್ಲಿ ದರ್ಬೆಯನ್ನು ಹಾಕಬೇಕು ಅಂತ. ಯಾಕೆ ಅಂದರೆ ಅದು ಶುದ್ಧ. ಸಮುದ್ರ ಮಥನ ಮಾಡುವಾಗ ಉದ್ಭವ ಆದದ್ದು ಅಥವಾ ಈ ವರಾಹನ ದೇಹದಿಂದ ಉತ್ಪತ್ತಿಯಾದದ್ದು ಅಂತ ಹೇಳ್ತಾರೆ. ಅಂತಹ ದರ್ಭೆ ಯಾವತ್ತಿಗೂ ಶುದ್ಧ, ಅದಕ್ಕೆ ಮೇಲಿಗೆ ಅಂತ ಇಲ್ಲವೇ ಇಲ್ಲ. ಆ ನಿಟ್ಟಿನಲ್ಲಿ ಆ ದರ್ಭೆಯನ್ನು ನಾವು ಬಳಸುವಂತಹ ಪದಾರ್ಥಗಳ ಮೇಲೆ, ಹಾಲು ಅಂದರೆ ಈಗ ಗ್ರಹಣದ ಸಂದರ್ಭದಲ್ಲಿ ಕೆಲವು ಏನು ಪ್ರಕಾರ ಬೀಳುತ್ತೆ ಅದನ್ನು ಬಿಸಾಡಬೇಕು. ಆದರೆ ಹಾಲು ಮೊಸರು ಅಧಿಕವಾಗಿದೆ, ನಾವು ಅದನ್ನು ಬಿಸಾಕ್ಲಿಕ್ಕೆ ಆಗೋಲ್ಲ. ಆ ಥರ ಎಲ್ಲ ಇದ್ದಾಗ ಅದರ ಮೇಲೆ ದರ್ಭೆಯನ್ನು ಹಾಕಿದಾಗ, ನಾವು ಉಡುವಂತಹ ವಸ್ತ್ರಗಳ ಮೇಲೆ ದರ್ಭೆಯನ್ನು ಹಾಕಿದಾಗ ಅದರ ಒಂದು ಮೈಲಿಗೆ ಅಂತ ಆಗೋಲ್ಲ, ಅದನ್ನು ಮತ್ತೆ ನಾವು ಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಕೆಲವರು ದರ್ಭೆ ಅಥವಾ ಗರಿಕೆ, ದರ್ಭೆಗೇನು ಪ್ರಾಶಸ್ತ್ಯ ಕೊಡ್ತಾರೆ, ಅದಕ್ಕೆ ಕೆಲವು ಪ್ರಾಂತ್ಯಗಳಲ್ಲಿ ದರ್ಭೆಗೆ ಏನು ಪ್ರಾಶಸ್ತ್ಯ ಇದೆಯೋ ಅದೇ ಪ್ರಾಶಸ್ತ್ಯ ಗರಿಕೆಗೂ ಕೊಡ್ತಾರೆ. ಅದನ್ನು ನಾವು ಅದರ ಮೇಲೆ ಹಾಕೋದ್ರಿಂದ ಮೈಲಿಗೆ ಆಗದೆ ನಾವು ಮತ್ತೆ ಪುನಃ ಅದನ್ನ ಮುಟ್ಲಿಕ್ಕೆ ಬರುತ್ತೆ, ಅದನ್ನು ಧಾರಣೆ ಮಾಡಲಿಕ್ಕೆಲ್ಲ ಬರುತ್ತೆ. ಹಾಗಾಗಿ ದರ್ಬೆ ಬಹಳ ಮುಖ್ಯ. ಯಾವುದೇ ದೋಷ ಅದಕ್ಕೆ ಯಾವ ದೋಷಗಳು ಬರೋದಿಲ್ಲ. ಸರಿ, ವೆಂಕಟಕೃಷ್ಣಾಚಾರ್ಯರೇ ಹಾಗೆ ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರೇ ಸಾಕಷ್ಟು ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಇಬ್ಬರಿಗೂ ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.